ಚಾನಲ್ ಅಷ್ಟರು ಕನ್ನಡಿಗ ಫ್ರೆಂಡ್ಸ್, ಬನ್ನಿ ಇವತ್ತು ಈ ಒಂದು ಹ್ಯಾಂಡ್ ಬಗ್ಗೆ ತಿಳ್ಕೊಳ್ಳೋಣ. ಇವರು ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ, ಜೀವನದಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಸೊ ನೋಡೋಣ ಇವರ ಜೀವನದಲ್ಲಿ ಏನೇನು ವಿಶೇಷ ಇದೆ, ಏನೇನಿಲ್ಲ ಅಂತ. ಸ್ಪೆಷಲಿ ನಾನು ಇವರಿಗೆ ನೋಡಬೇಕಾದ್ರೆ ತುಂಬ ಒಂದು ವಿಶೇಷವಾದಂಥ ಒಂದು ರೇಖೆಗಳು ಯಾವುದ್ಯಾವುದಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಸ್ಪೆಷಲಿ ನೋಡಿ, ಒಂದು ಸೂರ್ಯ ಬೆರಳು ಎತ್ತರ ಇದೆ, ಗುರು ಬೆರಳಿಗಿಂತ ಸೂರ್ಯ ಬೆರಳು ಎತ್ತರ ಇದೆ. ಅದು ಪ್ರತಿಯೊಬ್ಬ ಅದೃಷ್ಟವಂತನ ಮುಖ್ಯ ಒಂದು ಲಕ್ಷಣ ಅಂತ ಹೇಳ್ಬೋದು. ಸೊ ಫಸ್ಟ್ ಲಕ್ಷಣನೇ ಇದೆ ಅವ್ರಿಗೆ. ಎರಡನೇದು, ಕಿರು ಬೆರಳು ಒಂದು ಸೂರ್ಯ ಬೆರಳಿನ ಥರ್ಡ್ ಪ್ಯಾಲೇಜಿನ ಗೆರೆವರೆಗೂ ಬರಬೇಕು. ಸೊ ಅದು ಬಂದಿದೆ. ಇದು ಒಂದು ಎರಡನೇ ಒಂದು ಪಾಸಿಟಿವ್ ಇಂಟೆಂಟ್ ಅಂತ ಹೇಳ್ಬೋದು. ಮೂರನೇದಾಗಿ ನೋಡಿ, ಇವರಿಗೆ ಒಂದು ಈ ಲೈನ್ ನಿಮ್ಗೆ ಗೊತ್ತಿದೆ, ಇದು ಫೇಟ್ ಲೈನ್ ಮತ್ತು ಸನ್ ಲೈನ್ ಎರಡೂ ಇದೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ವ್ಯಕ್ತಿಗೆ ಫೇಟ್ ಲೈನ್ ಮತ್ತು ಸನ್ ಲೈನ್ ಎರಡೂ ಇದ್ದಾಗ ವ್ಯಕ್ತಿ ಅದ್ಭುತವಾದಂಥ ಸಾಧನೆಯನ್ನು ಮಾಡ್ತಾನೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಈಗ ನೋಡಿ, ನಿಮಗೆ ಇಲ್ಲಿ ಇನ್ನೊಂದು ವಿಶೇಷವಾದ ಒಂದು ಏನಪ್ಪ ಕಾಣ್ತಾ ಇದೆ ಅಂದರೆ, ಈ ಒಂದು ಹೃದಯ ರೇಖೆ ನೋಡಿ ಇಲ್ಲಿಂದ ಶುರುವಾಗಿದೆ. ಅಂದರೆ ಅಂದಾಜು ಒಂದು 25-30 ವರ್ಷದ ನಂತರ ಇವ್ರಿಗೆ ಫೀಲಿಂಗ್ಸು ಅಂದರೆ ಏನು ಹೇಗೆ ಅಂತ ಬಂದಿರೋದನ್ನು ಕಾಣಿಸುತ್ತೆ. ಅದಕ್ಕೆ ಮುಂಚೆ ಇವರು ಅಷ್ಟಾಗಿ ಯಾವ ವಿಷಯಕ್ಕೂ ಅಷ್ಟಾಗಿ ತಲೆ ಕೆಡಿಸ್ಕೊತಿಲ್ಲ, ಅಷ್ಟಾಗಿ ಫೀಲ್ ಆಗ್ತಾ ಇರಲಿಲ್ಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ನೋಡಿ, ಈ ಒಂದು ಹೆಡ್ಲೈನ್ ಹೀಗೆ ಎರಡು ರೀತಿಯ ಹೆಡ್ಲೈನ್ ಇರೋದನ್ನು ಕಾಣ್ತೀವಿ. ನೋಡಿ, ಇಲ್ಲಿಂದ ಒಂದು ಹೆಡ್ಲೈನ್, ಈ ಕಡೆಯಿಂದ ಒಂದು ಹೆಡ್ಲೈನ್ ಬಂದಿರೋದನ್ನು ಕಾಣ್ಬೋದು. ನೋಡಿ, ಈ ಹೆಡ್ಲೈನು ಜಸ್ಟ್ ಹೀಗೆ ಮೂವ್ ಆಗಿದೆ. ಇನ್ನೂ ಒಂದು ಹೆಡ್ಲೈನು ನೋಡಿ ಹೀಗೆ ಬಂದು ಅದು ಒಂದು ಶನಿ ಪರ್ವತದ ಕಡೆ ಮೂವ್ ಆಗ್ತಾ ಇರೋದನ್ನು ಕಾಣಿಸುತ್ತೆ. ಸೊ ಇದು ಅತ್ಯಂತ ಉನ್ನತವಾದಂಥ ಒಂದು ರೇಖೆ ಅಂತ ಹೇಳ್ಬೋದು. ಇವರಿಗೆ ಅತ್ಯಂತ ಉನ್ನತವಾದಂಥ ಒಂದು ಸ್ಥಾನಮಾನ ಸಮಾಜದಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ನೋಡಿ, ಈ ಒಂದು ಜೀವನ ರೇಖೆ ನೇರವಾಗಿ ಇದು ಭಾಗ್ಯ ರೇಖೆ ಇದೆ. ಅದರ ಜೊತೆಗೆ ಇಲ್ಲಿ ಒಂದು ರೇಖೆ ಒಂದು ಜಾಯಿನ್ ಆಗ್ತಾ ಇರೋದನ್ನು ಕಾಣಿಸುತ್ತೆ. ಅಂದರೆ ಚಂದ್ರ ಪರ್ವತದಿಂದ ಒಂದು ರೇಖೆ ಒಂದು ಜಾಯಿನ್ ಆಗ್ತಾ ಇರೋದನ್ನು ಕಾಣಿಸುತ್ತೆ. ಅಂದರೆ ಅರ್ಥ, ಆತನ ಧರ್ಮಪತ್ನಿ ಸಹ ದುಡಿಮೆ ಮಾಡ್ತಾರೆ. ಅವರು ದುಡಿದು ಬಹಳಷ್ಟು ಇವರಿಗೆ ಕೊಡ್ತಾರೆ, ಅಥವಾ ಇವರ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ ಅದರಿಂದ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟು ಏನು ಹೇಳೋದು ಅನ್ನೋದಾದರೆ ನೋಡಿ, ಶುಕ್ರ ಪರ್ವತ ತುಂಬ ಚೆನ್ನಾಗಿದೆ. ಶುಕ್ರ ಪರ್ವತ ತುಂಬ ಚೆನ್ನಾಗಿ ಎತ್ತರವಾಗಿರೋದನ್ನು ಕಾಣ್ತದೆ. ಹಾಗಾಗಿ ಇವರು ತುಂಬ ಸೌಕರ್ಯವನ್ನು ಹೊಂದಿರ್ತಾರೆ, ಬಹಳಷ್ಟು ಉತ್ತಮವಾದ ಮನೋಭಾವವನ್ನು ಹೊಂದಿರ್ತಾರೆ, ಬಹಳ ಪ್ರೀತಿ ವಿಶ್ವಾಸವನ್ನು ಹೊಂದಿರೋದನ್ನು ಕಾಣ್ತೀವಿ. ಆದರೆ ನೀವು ಕಾಣ್ಬೋದು ನೋಡಿ, ಇಲ್ಲಿ ಇದು ಜೀವನ ರೇಖೆ ಇರುವಂಥ ಸ್ಥಳ. ನೋಡಿ, ಈ ಒಂದು ಭಾಗ ಜೀವನ ರೇಖೆ ಇರುವಂಥ ಸ್ಥಳ. ಇಲ್ಲಿ ಸ್ವಲ್ಪ ತಗ್ಗಾಗಿರೋದನ್ನು ಕಾಣ್ತೀವಿ ನಾವು. ಸೊ ನೋಡಿ, ಈ ಒಂದು ಭಾಗದಲ್ಲಿ ತುಂಬ ತಗ್ಗಿರೋದನ್ನು ಕಾಣ್ತೀವಿ. ಅದಕ್ಕೋಸ್ಕರನೇ ಇವರು ಜೀವನದಲ್ಲಿ ಬಹಳ ಸ್ಟ್ರಗಲನ್ನು ಅನುಭವಿಸ್ತಾ ಇರೋದನ್ನು ಕಾಣಿಸ್ತಿದೆ. ಅಂದಾಜು ಒಂದು 35-40 ವರ್ಷದವರೆಗೂ ಸ್ವಲ್ಪ ಸ್ಟ್ರಗಲ್ ಇದೆ. ಬಟ್ 35ರ ನಂತರ ಇವರ ಜೀವನ ತುಂಬ ಸೊಗಸಾಗಿದೆ, ಬಹಳ ಆಹ್ಲಾದಕರವಾಗಿದೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಒಂದು ನೋಡಿ, ಭಾಗ್ಯ ರೇಖೆ ಅಂತ ಹೇಳೋಕ್ಕಾಗಲ್ಲ, ಇದು ಜೀವನ ರೇಖೆ. ನೋಡಿ, ಇಲ್ಲಿ ಹಲವಾರು ರೇಖೆಗಳು ಇಲ್ಲಿ ಗೋಪುಚ್ಚದ ರೀತಿಯಲ್ಲಿರೋದ್ರಿಂದ ಏನಾಗುತ್ತೆ ಅಂದರೆ, ಇದು ಸ್ವಲ್ಪ ಇಲ್ಲಿ ಸ್ವಲ್ಪ ಒಂದು ಅನಾರೋಗ್ಯದ ಮುನ್ಸೂಚನೆಯನ್ನು ಸಹ ನೀಡ್ತಾ ಇದೆ. ಅಂದಾಜು ಒಂದು 45-50 ವರ್ಷದ ಒಂದು ಆಸುಪಾಸಲ್ಲಿ. ಸೊ ಆರೋಗ್ಯದ ಕಡೆ ಗಮನ ಕೊಡಬೇಕಾಗುತ್ತೆ ಇವರು ಅಂತ ಹೇಳ್ಬೋದು. ಉಳಿದಂತೆ ಅಂಥ ಏನು ಸಮಸ್ಯೆಗಳು ಇಲ್ಲ. ಸೊ ಬೆರಳುಗಳು, ಹಸ್ತದ ಒಂದು ಇದನ್ನು ನೋಡಿದಾಗ ಬಹಳಷ್ಟು ಅದೃಷ್ಟವಂತರಿದ್ದಾರೆ. ಯಾಕಂದರೆ ಈ ಒಂದು ಬೆರಳು ಮತ್ತು ಹಸ್ತದ ಒಂದು ಎತ್ತರ ಸಹ ಸಮಾನವಾಗಿದೆ. ಇವರು ಪಟ್ಟಂಥ ಶ್ರಮಕ್ಕೆ ತಕ್ಕನಾದಂಥ ಪ್ರತಿಫಲವನ್ನು ಇವರು ಪಡಿತಾರೆ ಅಂತ ಹೇಳ್ಬೋದು. ನೋಡಿ, ಈ ಹೆಬ್ಬೆರಳು ಸಹ
ತಕ್ಕ ಮಟ್ಟಿಗೆ ಎತ್ತರವಾಗಿರೋದ್ರಿಂದ ಇವರ ಜೀವನ ಅತ್ಯದ್ಭುತವಾಗಿರುತ್ತೆ. ಮತ್ತು ನೋಡಿ, ಒಂದು ವಿದ್ಯೆಯ ರೇಖೆಯೂ ಸಹ ಇದೆ ಇವರಲ್ಲಿ. ಇವರು ವಿದ್ಯೆ ಓದಿದಾರ ಅಥವಾ ಅನುಭವಜನ್ಯವಾದಂಥ ಒಂದು ಜ್ಞಾನನೋ ಗೊತ್ತಿಲ್ಲ, ಆದರೂ ಇವರು ತಕ್ಕ ಮಟ್ಟಿಗೆ ಜ್ಞಾನ ಇರೋದನ್ನು ಕಾಣ್ತೀವಿ. ಸೊ ಹಾಗಾಗಿ ಈ ಒಂದು ಶನಿ ಪರ್ವತದಲ್ಲಿ ಭಾಗ್ಯ ರೇಖೆ ಹಾಗೂ ಸೂರ್ಯ ಪರ್ವತದಲ್ಲಿ ಒಂದು ಸೂರ್ಯ ರೇಖೆ ಹಾಗೂ ಒಂದು ಗುರು ಪರ್ವತದಲ್ಲಿ ನೋಡಿದಾಗ ನೋಡಿ, ಗುರು ಪರ್ವತದಲ್ಲಿ ಹೀಗೊಂದು ರೇಖೆ ಒಂದಿದೆ, ಹೀಗೊಂದು ರೇಖೆ, ಹೀಗೊಂದು ಒಂದಿದೆ. ಇದರ ಒಂದು ಜೊತೆಗೆ ಹೀಗೆ ಒಂದು ಹೋಗಿರೋದನ್ನು ಕಾಣ್ತದೆ. ಸೊ ಇಲ್ಲಿ ಒಂದು ಆಕೃತಿ ಬಹಳ ಭಿನ್ನವಾಗಿರುವಂಥ ಆಕೃತಿ ಆಗಿರೋದನ್ನು ಕಾಣಿಸುತ್ತೆ. ಸೊ ನೋಡಿ, ಇದು ಒಂದು ನೇಗಿಲ ರೀತಿಯಲ್ಲಿ ಸಹ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಇವರು ಒಂದು ವ್ಯವಸಾಯದಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ಬೋದು, ಅಥವಾ ಆ ಒಂದು ವ್ಯಾಪಾರದಲ್ಲೂ ಸಹ ಇವರು ಅಭಿವೃದ್ಧಿಯನ್ನು ಸಾಧಿಸ್ಬೋದು ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ನೋಡಿ, ಸ್ಕ್ವೇರ್ ಫಾರ್ಮೇಷನ್ ಕಾಣಿಸುತ್ತೆ. ಸ್ಕ್ವೇರ್ ಫಾರ್ಮೇಷನ್ ಗುರು ಪರ್ವತದ ತುಂಬ ಒಳ್ಳೆಯದು. ಸೊ ಹಾಗೆ ಒಂದು ಈ ರೀತಿ ಫಾರ್ಮೇಷನ್ನು ಸಹ ಕಾಣ್ತಾ ಇರೋದ್ರಿಂದ ಇವರು ಬಹಳಷ್ಟು ಒಂದು ಯಾವುದೋ ಕರುಣಾ ಮೂರ್ತಿಯಾಗಿರ್ತಾರೆ. ಬಹಳಷ್ಟು ಕರುಣೆ ಇವರಿಗೆ ಇರುತ್ತೆ ಅಂತ ಹೇಳ್ಬೋದು. ಸೊ ಹೀಗೆ ಗುರು ಪರ್ವತ ಸಾಕಷ್ಟು ಎತ್ತರವಾಗೂ ಇರೋದರಿಂದ ಯಾವುದೇ ತೊಂದರೆ ಇಲ್ಲ, ಅತ್ಯುತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟು ಈ ಒಂದು ಜಾಗವನ್ನು ಝೂಮ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಭಾಗ್ಯರೇಖೆ ನೋಡಿ ಇಲ್ಲಿವರೆಗೂ ಬಂದು ಗುರು ಪರ್ವತದ ಕಡೆ ಮುಖ ಮಾಡಿರೋದನ್ನು ಕಾಣಿಸುತ್ತೆ. ನೋಡಿ, ಹೀಗೆ ಗುರು ಪರ್ವತದ ಕಡೆ ಮುಖ ಮಾಡಿರೋದನ್ನು ಕಾಣಿಸುತ್ತೆ. ಹಾಗಾಗಿ ಇವರು ವಯಸ್ಸಾದಂತೆ ಇವರು ಹಲವಾರು ವಿಚಾರಗಳಲ್ಲಿ ಅನುಭವಜನ್ಯ ಒಂದು ನಾಲೆಡ್ಜಿಂದ ಇವರು ವ್ಯಾಪಾರ ಮತ್ತು ವಹಿವಾಟು ತುಂಬ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹಾಗೆಯೇ ಸೊ ನೋಡೋಣ ಬನ್ನಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಅತ್ಯಂತ ಉನ್ನತವಾದಂಥ ಗೆರೆಯನ್ನು ಕಾಣಿಸುತ್ತೆ. ಇಲ್ಲಿ ನೋಡಿ, ಇದು ಪೂರ್ವ ಪುಣ್ಯ ರೇಖೆ ಅಂತಾರೆ. ಇಲ್ಲಿಂದ ಶುರುವಾಗಿ ಈ ಒಂದು ಸೂರ್ಯ ರೇಖೆಗೆ ಜಾಯ್ನ್ ಆಗಿರೋದನ್ನು ಕಾಣಿಸುತ್ತೆ. ಹಾಗಾಗಿ ಇವರು ಬಹಳಷ್ಟು ಅದ್ಭುತವಾದಂಥ ಯಶಸ್ಸನ್ನು ಕಾಣ್ತಾರೆ ಜೀವನದಲ್ಲಿ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ಬೋದು. ಅದರ ಜೊತೆಗೆ ಇಲ್ಲಿ ನೋಡಿ, ಇಲ್ಲಿಂದ ಒಂದು ರೇಖೆ ಬಂದು ಇದಕ್ಕೆ ಸೇರ್ತಾ ಇದೆ, ಅಥವಾ ಎಸ್ ಆಫ್ಕೋರ್ಸ್ ಸೇರ್ತಾ ಇದೆ. ಹಾಗಾಗಿ ಒಂದು ಬುದ್ಧಿ ರೇಖೆ ಈ ಒಂದು ಭಾಗದಲ್ಲಿ ತುಂಬ ಒಂದು ಉಬ್ಬಿರೋದನ್ನು ಸಹ ಕಾಣಿಸ್ತಿದೆ. ಹಾಗಾಗಿ ಇವರ ಜೀವನದಲ್ಲಿ ಅಮೋಘವಾದದ್ದನ್ನು ಇವರು ಸಾಧಿಸ್ತಾರೆ ಅನ್ನೋದರಲ್ಲಿ ಯಾವುದೇ ಡೌಟ್ ಸಹ ಇಲ್ಲ. ನೋಡಿ, ಅದ್ರ ಜೊತೆಗೆ ಇಲ್ಲೊಂದು ಟ್ರಯಾಂಗಲ್ ಸಹ ಫಾರ್ಮ್ ಆಗಿರೋದನ್ನು ಕಾಣಿಸುತ್ತೆ. ನೋಡಿ, ಇದು ಸಹ ಒಂದು ಅತ್ಯುತ್ತಮವಾದಂಥ ಚಿಹ್ನೆ ಅಂತ ಹೇಳ್ಬೋದು. ಸೊ ಅತ್ಯುತ್ತಮವಾದಂಥ ಹಲವಾರು ಚಿಹ್ನೆಗಳನ್ನು ಹೊಂದಿರುವಂಥ ಇವರು ಜೀವನದಲ್ಲಿ ಅಮೋಘವಾದದ್ದನ್ನು ಸಾಧಿಸಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.